ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಹಾಗೆಯೇ ಜ್ಯೋತಿ ಮಲ್ನಾಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಏನಿವತ್ತು ಬಾಕ್ಸನ್ನು ಓಪನ್ ಮಾಡ್ತಿದ್ದೇನೆ ಅಂತ ಹೇಳಿ ನೋಡ್ತಾ ಇದ್ದೀರಾ. ಖಂಡಿತವಾಗ್ಲೂ ನೋಡಿ ಅದರಲ್ಲಿ ಏನಿದೆ ಅಂತ ಹೇಳಿ ಕಾಣಿಸ್ತಾ ಇದೆಯಲ್ಲ. ಹೌದು, ಇವತ್ತು ಯಾರೆಲ್ಲ ನಮ್ಮ ನಾನ್ ವೆಜ್ ಪ್ರಿಯರಿದ್ದಾರೆ ಅವರಿಗೋಸ್ಕರ ನಾನು ಇವತ್ತು ಡ್ರೈ ಫಿಶಿಂದ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ. ಇದನ್ನು ನಮ್ಮ ಅಮ್ಮ ನನಗೆ ಡ್ರೈ ಫಿಶನ್ನು ತೆಗೆದು ಊರಿಂದ ನೀಟಾಗಿ ಒಣಸಿ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಸೊ ಅದರಿಂದನೇ ಇವತ್ತು ಒಂದು ರೆಸಿಪಿ ನೋಡಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೀಗಡಿ ಫ್ರೈ, ಡ್ರೈ ಸೀಗಡಿ ಇರುತ್ತಲ್ಲ ಅದರಿಂದ ಒಂದು ಫ್ರೈಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಹಾಗೆಯೇ ಯಾರೆಲ್ಲ ವೆಜ್ ಪ್ರಿಯರಿದ್ದೀರಾ, ನನಗೂ ಕೂಡ ಸಾಕಷ್ಟು ಜನ ವೆಜ್ ಪ್ರಿಯರು ಫಾಲೋವರ್ಸ್ ಇದ್ದಾರೆ. ಸೊ ಖಂಡಿತವಾಗ್ಲೂ ಬೇಸರ ಮಾಡ್ಕೋಬೇಡಿ, ಯಾಕಂತಂದರೆ ನೀವು ತಿನ್ನಲ್ಲ ಅನ್ನೋದು ಗೊತ್ತು, ಆದರೆ ವಿಡಿಯೋ ನೋಡೋಕ್ಕೆ ಮ್ಯೂಟ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೂ ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನನಗೆ ಕೆಲವೊಂದಷ್ಟು ನನ್ನ ವಿಡಿಯೋಗಳಿಗೆ ಒಳ್ಳೊಳ್ಳೆ ಕಮೆಂಟ್ಗಳು ಬರ್ತಾ ಇದೆ. ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಆ ಖುಷಿಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ. ಹೀಗೆ ಮುಂದಕ್ಕೂ ಕೂಡ ಸಪೋರ್ಟ್ ಮಾಡಿ ಸಹಕರಿಸಿ ಅಂತ ಹೇಳ್ತೀನಿ. ಇವಾಗ ನೋಡೋಣ ಬನ್ನಿ, ಹೇಗೆ ನಾನು ಇವತ್ತಿನ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಯಾಕೆ ನಾನು ಬಿಸಿ ನೀರಲ್ಲಿ ಸಿಗಡಿಯನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದರೆ, ಒಂದು 5 ನಿಮಿಷ ನೆನೆ ಹಾಕಿ ಬಿಟ್ಬಿಡಬೇಕು. ಅದರಲ್ಲಿ ಸ್ಮೆಲ್ ಇರುತ್ತಲ್ಲ, ಮೀನು ಅಂತ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಸ್ವಲ್ಪ ಸ್ಮೆಲ್ ಜಾಸ್ತಿ ಇರುತ್ತೆ ಅಂತೇಳಿ. ಹಾಗಾಗಿ ನಾನಿಲ್ಲಿ ಆ ಬಿಸಿ ನೀರೊಳಗಡೆ ಒಮ್ಮೆ ಹಾಕಿ ನೆಕ್ಸ್ಟು ಮತ್ತೆ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೀಟಾಗಿ ಕ್ಲೀನ್ ಆಗುತ್ತೆ, ಅದರಲ್ಲಿರುವಂತಹ ಕಸ ಮತ್ತು ಗಲೀಜೆಲ್ಲ ಹೋಗುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ಕಡಾಯಿಯನ್ನು ತಗೊಳ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ನೋಡಿ ಆಯಿಲನ್ನು ಹಾಕ್ಕೊಳ್ಳಿ, ಯಾಕಂತಂದರೆ ಈ ಸಿಗಡಿಯಲ್ಲೂ ಕೂಡ ಆಯಿಲ್ ಅಂಶ ಇರುತ್ತೆ, ಅದು ಕೂಡ ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀವು ಸ್ವಲ್ಪ ಆಯಿಲನ್ನು ತೊಗೊಂಡ್ರೆ ಸಾಕು. ಸೊ ನಾನಿಲ್ಲಿ 1 ಸ್ಪೂನ್ ಆಯಿಲನ್ನು ತೊಗೊಂಡಿದ್ದೀನಿ. 1/4 ಸ್ಪೂನಷ್ಟು ಇದಕ್ಕೆ ಸಾಸಿವೆಯನ್ನು ಹಾಕ್ಕೋತಾ ಇದ್ದೀನಿ. ನೀವು ಕೇಳ್ಬೋದು, ಇಲ್ಲಿ ಫಿಶ್ಗೂ ಕೂಡ ಸಾಸಿವೆಯನ್ನು ಹಾಕ್ಕೊಳ್ತಾರಾ ಅಂತ ಹೇಳಿ. ಹೌದು, ಖಂಡಿತವಾಗ್ಲೂ ಹಾಕ್ಕೊಳ್ತಾರೆ, ಚೆನ್ನಾಗಿರುತ್ತೆ ಒಗ್ಗರಣೆಗೆ ಈ ಥರ ಹಾಕ್ಕೊಂಡ್ರಿ ಅಂತ ಅಂದರೆ. ಮತ್ತು ಒಂದು ಅರ್ಧ ಹಿಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಹಸಿ ಕರಿಬೇವು ಸಿಕ್ತಂತಂದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನನಗೆ ಸಿಕ್ಕಿಲ್ಲ, ಒಣಗಿರೋದನ್ನೇ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಚಿಕ್ಕ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ 1 ಇಂಚಷ್ಟು ಶುಂಠಿಯನ್ನು ಹಾಕ್ಕೊಂಡು ಜಜ್ಜಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಪೀಸ್ ಮಾಡಿಕೊಂಡ್ರೆ ಅದು ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದು ಹಸಿ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಕಂದು ಬಣ್ಣ ಬಂದು ಸ್ಮೆಲ್ ಈಚೆ ಬರ್ತಾ ಇರುತ್ತೆ, ಆಗ ನಿಮಗೆ ಅದು ಫ್ರೈ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಇದಾದ ನೆಕ್ಸ್ಟು ನಾನಿಲ್ಲಿ 2 ಚಿಕ್ಕ ಗಾತ್ರದ್ದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಮೀಡಿಯಮ್ ಗಾತ್ರದ 2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ನಿಮಗೆ ಹಸಿ ವಾಸನೆ ಹೋಗಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ಗೊತ್ತಾಗುತ್ತಲ್ಲ ನಿಮಗೆ, ಅದು ಈರುಳ್ಳಿ ಬೆಂದಿರೋದು ಗೊತ್ತಾಗುತ್ತೆ, ಸ್ಮೆಲ್ ಕೂಡ ಗೊತ್ತಾಗುತ್ತೆ. ಅದಾದಮೇಲೆ ನೀವು ತೊಗೊಂಡಿರುವಂತಹ ಸೀಗಡಿಯನ್ನು ಅದರೊಳಗಡೆ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡಿ. ಅಂದರೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ನೀವಿಲ್ಲಿ 1/4 ಸ್ಪೂನಷ್ಟು ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ, ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಆಲ್ರೆಡಿ ಮೀನಲ್ಲಿ ಉಪ್ಪು ಇರುತ್ತೆ, ಹಾಗಾಗಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ 2 ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ. ಯಾಕೆ ಹುಳಿ ಟೊಮೊಟೊನೇ ತೊಗೊಂಡಿದ್ದೀನಿ ಅಂತಂದರೆ, ಇದಕ್ಕೆ ಹುಣಸೆ ಹಣ್ಣನ್ನು ಆ್ಯಡ್ ಮಾಡೋದಿಲ್ಲ. ಇನ್ನು ಕರಿ ಮಾಡುವಾಗ, ಚಟ್ನಿ ಮಾಡುವಾಗ, ಸಾಂಬಾರೆಲ್ಲ ಟೈಪ್ ಮಾಡುವಾಗ ಅಂತ ಅಂದರೆ ಹುಣಸೆ ಹಣ್ಣು ಚೆನ್ನಾಗಿರುತ್ತೆ. ಸೊ ಹುಳಿ ಟೊಮೊಟೊ ತೊಗೊಂಡ್ರೆ ಸಾಕು. ಬಟ್ ನೀವು ಈರುಳ್ಳಿ ಥರನೇ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕಿ ಫ್ರೈ ಮಾಡ್ಬೋದು. ಬಟ್ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಪೇಸ್ಟನ್ನು. ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ಆ ಟೊಮೊಟೊ ಸಿಪ್ಪೆ ಕೂಡ ಕಾಣಬಾರ್ದು, ಹಾಗಾಗಿ ಅದ್ರದ್ದು ಬೀಜನೆಲ್ಲ ತೆಗೆದುಬಿಟ್ಟು ನಾನು ಇಲ್ಲಿ ಟೊಮೊಟೊ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಆ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಹಾಕಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡಿ. ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ಇವಾಗ ಸೀಗಡಿಯಲ್ಲಿರುವಂತಹ ನೀರೆಲ್ಲ ಬಿಟ್ಕೊಂಡು ಆ ನೀರು ಡ್ರೈ ಆಗೂ ಕೂಡ ಬಿಟ್ಬಿಡಿ. ಅದಾದಮೇಲೆ ಕಂಪ್ಲೀಟ್ ಒಂಚೂರು ನೀರಿಲ್ಲದೆ ಡ್ರೈ ಆಗುತ್ತಲ್ಲ, ಅದಾದಮೇಲೆ ಒಂದಿಲ್ಲಿ 1/2 ಸ್ಪೂನಷ್ಟು ನಾನು ಧನಿಯಾ ಪೌಡ್ರ್ ಮತ್ತು 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ಯಾವುದೇ ಮಸಾಲೆಯನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇಲ್ಲ. ಯಾವುದೇ ಗರಂ ಮಸಾಲ ಆಗಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಯಾವುದೂ ಕೂಡ ಬೇಕಾಗಿಲ್ಲ. ಅವೆರಡನ್ನೂ ಕೂಡ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಜಸ್ಟ್ ಫ್ರೈ ಮಾಡಿದರೆ ಸಾಕು. ನಿಮಗೆ ಡ್ರೈ ಸೀಗಡಿ ಫ್ರೈ ರೆಡಿ ಆಯಿತು ಫ್ರೆಂಡ್ಸ್. ಸೂಪರ್ ಆಗಿರುತ್ತೆ. ಅನ್ನ ರಸಮ್ ಜೊತೆಗೆ, ಅನ್ನ ತರಕಾರಿ ಸಾಂಬಾರ್ ಜೊತೆಗೆ, ನೀವು ಎನಿ ಚಪಾತಿ ರೊಟ್ಟಿ ಯಾವುದೇ ನೀವು ಹಾಕೊಂಡ್ರೂ ಕೂಡ ಸಖತ್ತಾಗಿರುತ್ತೆ. ಈ ಸೀಗಡಿಯಲ್ಲಿ ಇನ್ನೂ ವೆರೈಟಿ ಆದಂತಹ ರೆಸಿಪಿಗಳಿದೆ, ನಾನು ತೋರಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ನನಗೂ ಕೂಡ ಟೇಸ್ಟನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ, ಹೇಗೆ ಬಂತು ಅಂತ ಹೇಳಿ. ಸಖತ್ತಾಗಿರುತ್ತೆ ಟೇಸ್ಟು. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಇಷ್ಟ
ಆದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಶೇರ್ ಮಾಡಿ ಇನ್ನೊಬ್ಬರಿಗೂ ಕೂಡ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.